ದ್ವಾದಶ ರಾಶಿಗಳಿಗೆ ಗುರು ಸಂಚಾರ ಫಲ. ಈ ಮೇ 1ನೇ ತಾರೀಕು ಬೆಳಗ್ಗೆ 5:50 ಮುಂದಿನ ವರ್ಷ ಅಂದರೆ 2025 ಮೇ 14ನೇ ತಾರೀಕಿನವರೆಗೆ ಆ ಸಮಯ 3:19 ಮಧ್ಯಾಹ್ನ ಗುರುಗ್ರಹ ಅನ್ನೋದು ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಕ್ಕಂಥದ್ದು. ಈ ಸಮಯದಲ್ಲಿ ಯಾವೆಲ್ಲ ರಾಶಿಗಳಿಗೆ ಗುರುಬಲ ಬರುತ್ತೆ ಅಂತ ನೋಡೋದಾದ್ರೆ, ಗುರುಗ್ರಹ ಜನ್ಮ ರಾಶಿಯಿಂದ 2ನೇ ಮನೆ ಅಥವಾ 5ನೇ ಮನೆ ಅಥವಾ 7ನೇ ಮನೆ ಅಥವಾ 9ನೇ ಮನೆ ಅಥವಾ 11ನೇ ಮನೆ ಅಲ್ಲಿ ಇದ್ರೆ ಆ ಒಂದು ಜನ್ಮ ರಾಶಿಗೆ ಗುರುಬಲ ಬರುತ್ತೆ ಅಂತ ಹೇಳ್ತೀವಿ. ಈಗ ಆ ರಾಶಿಗಳು ಯಾವ್ಯಾವ ಅಂದ್ರೆ, ಮೇಷರಾಶಿಗೆ 2ನೇ ಮನೆಯಲ್ಲಿ ಗುರು ಇದೆ, ಸೊ ಮೇಷರಾಶಿಗೆ ಗುರುಬಲ ಬಂದಾಯ್ತು. ಕರ್ಕಾಟಕ ರಾಶಿಗೆ 11ನೇ ಮನೆಯಲ್ಲಿ ಗುರು ಇದೆ, ಸೊ ಕರ್ಕಾಟಕ ರಾಶಿಗೆ ಗುರುಬಲ ಬಂದಾಯ್ತು. ಕನ್ಯಾ ರಾಶಿಗೆ 9ನೇ ಮನೆಯಲ್ಲಿ ಗುರು ಇದೆ, ಸೊ ಕನ್ಯಾ ರಾಶಿಗೆ ಗುರುಬಲ ಬಂದಾಯ್ತು. ವೃಶ್ಚಿಕ ರಾಶಿಗೆ 7ನೇ ಮನೆಯಲ್ಲಿ ಗುರು ಇದೆ, ಸೊ ವೃಶ್ಚಿಕ ರಾಶಿಗೆ ಗುರುಬಲ ಬಂದಾಯ್ತು. ಮಕರ ರಾಶಿಗೆ 5ನೇ ಮನೆಯಲ್ಲಿ ಗುರು ಇದೆ, ಸೊ ಮಕರ ರಾಶಿಗೆ ಗುರುಬಲ ಬಂದಾಯ್ತು. ಹಾಗಾದರೆ ಗುರುಬಲ ಕಳೆದುಕೊಂಡಂತಹ ಹೋಗಿರುವಂತಹ ರಾಶಿಗಳು ಇವಾಗ ಯಾವ್ಯಾವು ಅಂತಂದ್ರೆ, ಮೀನ ರಾಶಿಗೆ ದ್ವಿತೀಯದಲ್ಲಿ ಗುರು ಇತ್ತು, ಈಗ ತೃತೀಯಕ್ಕೆ ಹೋಗಿದೆ, ಹಾಗಾಗಿ ಮೀನ ರಾಶಿಗೆ ಗುರುಬಲ ಹೋಗಿದೆ. ಮಿಥುನ ರಾಶಿಗೆ ಲಾಭದಲ್ಲಿ ಅಂದ್ರೆ 11ನೇ ಮನೆಯಲ್ಲಿ ಮೇಷದಲ್ಲಿ ಗುರು ಇತ್ತು, ಆದ್ರೆ ಈಗಿಲ್ಲ, ಸೊ ಮಿಥುನ ರಾಶಿಗೆ ಗುರುಬಲ ಹೋಗಿದೆ. ಸಿಂಹ ರಾಶಿಗೆ 9ನೇ ಮನೆಯಲ್ಲಿ ಗುರು ಇತ್ತು ಮೇಷದಲ್ಲಿ, ಇವಾಗ ಇಲ್ಲ, ಸೊ ಸಿಂಹ ರಾಶಿಗೆ ಗುರುಬಲ ಹೋಗಿದೆ. ತುಲಾ ರಾಶಿಗೆ ಸಪ್ತಮದಲ್ಲಿ ಗುರು ಇತ್ತು, ಆದ್ರೆ ಈಗೆಲ್ಲ, ಸೊ ತುಲಾ ರಾಶಿಗೆ ಗುರುಬಲ ಹೋಗಿದೆ. ಧನಸ್ಸು ರಾಶಿಗೆ ಪಂಚಮದಲ್ಲಿ ಗುರು ಇತ್ತು, ಆದ್ರೆ ಇವಾಗಿಲ್ಲ, ಸೊ ಧನಸ್ಸು ರಾಶಿಗೆ ಗುರುಬಲ ಹೋಗಿದೆ. ಈಗ ಗುರುಬಲ ಬಂದಿರತಕ್ಕಂಥ ರಾಶಿಗಳಂದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಮಕರ. ಇನ್ನು ಮುಂದಿನ ವರ್ಷ ಮೇ 14ನೇ ತಾರೀಕು ಮಧ್ಯಾಹ್ನ 3:19 ಈ ಒಂದು ರಾಶಿಗಳಿಗೆ ಗುರುಬಲ ಇರುತ್ತೆ. ಈಗ ಪ್ರತಿಯೊಂದು ರಾಶಿಗೂ ಈ ಒಂದು ವೃಷಭ ರಾಶಿಯಲ್ಲಿ ಗುರು ಸಂಚಾರ ಆಗೋದ್ರಿಂದ ಏನು ಫಲ ಒಂದು ವರ್ಷ ಇರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮೇಷರಾಶಿ ನೋಡೋದಾದ್ರೆ, ಜನ್ಮ ಗುರು ಮುಕ್ತಿ, ಗುರುಬಲ ಶುರು, ದೈಹಿಕ ರೋಗ ಬಾಧೆಗಳಿಂದ ಮುಕ್ತಿ, ಆರೋಗ್ಯದಲ್ಲಿ ಚೇತರಿಕೆ, ಕುಟುಂಬದ ವಿಚಾರಗಳಿಗೆ ಆದ್ಯತೆ. 2ನೇ ಮನೆಯಲ್ಲಿ ಗುರು ಸಂಚಾರ ಆಗೋದ್ರಿಂದ ಕುಟುಂಬ ಭಾವ ಇದು 2ನೇ ಮನೆ, ಸೊ ಕುಟುಂಬದ ವಿಚಾರಗಳಿಗೆ ಆದ್ಯತೆಯನ್ನ ಕೊಡ್ತಾರೆ. ಆರ್ಥಿಕವಾಗಿ ಸಮೃದ್ಧವಾದ ಅಭಿವೃದ್ಧಿ. 11ನೇ ಮನೆಯಲ್ಲಿ ಇಷ್ಟಲ್ದೇನೆ ಗುರುಬಲ ಇರೋದಲ್ದೇನೆ 11ನೇ ಮನೆಯಲ್ಲಿ ಶನಿ ಬಲನೂ ಇರೋದ್ರಿಂದ, 6ನೇ ಮನೆಯಲ್ಲಿ ಕೇತು ಕೂಡ ಶುಭವೇ ಆಗಿರೋದ್ರಿಂದ ಈ ಒಂದು ದ್ವಿತೀಯ ಗುರು ಸಂಚಾರದ ಸಮಯ ಮೇಷರಾಶಿಯವರಿಗೆ ಅತ್ಯಂತ ಶುಭ ಸಮಯ ಅಂತ ಹೇಳ್ಬೋದು. ಇನ್ನು ವೃಷಭ ರಾಶಿ, ಜನ್ಮಗುರು ಶುರು ಆಯಿತು, ಸಮಸ್ಯೆ ಶುರು, ಅನಾರೋಗ್ಯದ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಆರೋಗ್ಯ ಮತ್ತು ರಿಲೇಶನ್ಶಿಪ್ ವಿಚಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತೆ. ಇನ್ನು ಮಿಥುನ ರಾಶಿ, ಗುರುಬಲ ಮುಕ್ತಾಯ, 12ರಲ್ಲಿ ಗುರು ಸಂಚಾರ ಆಗ್ತಿದೆ, ವ್ಯಯಸ್ಥಾನದಲ್ಲಿ ಖರ್ಚುಗಳಲ್ಲಿ ಹೆಚ್ಚಳ ಆಗುತ್ತೆ, ಹಣಕಾಸಿನ ವಿಚಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತೆ. ಇನ್ನು ಕರ್ಕಾಟಕ ರಾಶಿ, ಏಕಾದಶದಲ್ಲಿ ಗುರು ಅಂದ್ರೆ ಲಾಭದಲ್ಲಿ ಗುರು, ಗುರುಬಲ ಶುರು, ಆರ್ಥಿಕ ಪರಿಸ್ಥಿತಿ, ಆರೋಗ್ಯದ ಸ್ಥಿತಿ ಸುಧಾರಿಸಲಿರುವಂತಹ ಸಮಯ, ಉದ್ಯೋಗದ ರಂಗದಲ್ಲಿ ಉತ್ತಮ ಬದಲಾವಣೆಗಳು, ಸಾಲ ತೀರಿಸಲು ಉತ್ತಮ ಸಮಯ, ಅಷ್ಟಮ ಶನಿ ತೊಂದರೆ ನಡುವೆಯೂ ಸಹ ಗುರುವಿನ ಈ ಒಂದು ಫಲಗಳನ್ನ ಕರ್ಕಾಟಕ ರಾಶಿಯವರು ಪಡೆಯಲಿದ್ದಾರೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಗುರುಬಲ ಮುಕ್ತಾಯ, ಉದರ ಹಾಗೂ ಕಣ್ಣಿನ ರೋಗಗಳ ಸಮಸ್ಯೆ ಉಲ್ಬಣಗೊಳ್ಳುವ ಸಾಧ್ಯತೆ, ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆ, ಖರ್ಚುಗಳಲ್ಲಿ ಹೆಚ್ಚಳದ ಕಾರಣ ಹೆಚ್ಚು ಹಣವನ್ನ ಉಳಿಸಲಿಕ್ಕೆ ಆಗದ ಸಮಸ್ಯೆ. ಈ ವಿಚಾರಗಳಿಗೆ ಸಿಂಹರಾಶಿಯವರು ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಗುರುಬಲ ಆರಂಭ, ಯಾಕಂದ್ರೆ
ಭಾಗ್ಯಸ್ಥಾನದಲ್ಲಿ ಗುರು ಇದೆ, ಭಾಗ್ಯೋದಯದ ಕಾಲ, ಗುರುಗಳಿಂದ ಹೆಚ್ಚಿನದಾದಂತಹ ಜ್ಞಾನವನ್ನ ಪಡೆಯತಕ್ಕಂಥ ಸುಯೋಗ, ಈ ಸಮಯದಲ್ಲಿ ತೆಗೆದುಕೊಳ್ತಕ್ಕಂಥ ಶಿಕ್ಷಣ, ಮುಂದೆ ಗುರು ಮಿಥುನದಲ್ಲಿ ದಶಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕನ್ಯಾ ರಾಶಿಯವರಿಗೆ ಈ ಕೆರಿಯರ್ ಮತ್ತೆ ಇನ್ಕಮ್ ಗ್ರೋ ಆಗೋದಕ್ಕೆ ಒಳ್ಳೇದು ಮಾಡ್ತಕ್ಕಂಥದ್ದು. ಹೈಯರ್ ಎಜುಕೇಶನ್, ಫೈನಾನ್ಸ್ ಮತ್ತೆ ವೆಲ್ತ್ ಫೀಲ್ಡ್ ಅಲ್ಲಿ ಬೆನಿಫಿಷಿಯಲ್ ಆಗಿರ್ತಕ್ಕಂಥದ್ದು. ಉದ್ಯೋಗ ಮತ್ತು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನ ಕಾಣ್ತಕ್ಕಂಥದ್ದು. ಸಮಾಜದಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರುವ ಭಾಗ್ಯದ ಬಾಗಿಲು ತೆರೆಯುವಂತಹ ಸಕಾಲ ಕನ್ಯಾ ರಾಶಿಯವರಿಗೆ ಈ ಒಂದು ವೃಷಭದಲ್ಲಿ ಗುರು ಸಂಚಾರದಿಂದ. ಇನ್ನು ತುಲಾರಾಶಿನ ನೋಡೋದಾದ್ರೆ ಗುರುಬಲ ಮುಕ್ತಾಯ, ಅಷ್ಟಮದಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಪ್ರಯಾಣದಲ್ಲಿ ಜಾಗೃತಿ ಅತ್ಯಗತ್ಯ. ರಿಸರ್ಚ್ ಮಾಡುವವರಿಗೆ, ರಿಸರ್ಚ್ ಫೀಲ್ಡ್ ನಲ್ಲಿ ಇರುವಂತವ್ರಿಗೆ ಒಳ್ಳೆಯದು. ನಿಮ್ಮ ಹತ್ತಿರದವರಿಂದಲೇ ಮೋಸ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಲಿದೆ. ಈ ತರದ್ರಿಂದೆಲ್ಲ ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗಿ ಡಿಪ್ರೆಷನ್ಗೆ ಹೋಗುವಂತ ಸಾಧ್ಯತೆ ಹೆಚ್ಚು. ಆದ್ದರಿಂದ ಆರೋಗ್ಯ ಮತ್ತು ರಿಲೇಶನ್ಶಿಪ್ ವಿಚಾರದಲ್ಲಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬಂದಾಯ್ತು. ಸಪ್ತಮದಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಮದುವೆಗೆ ಪ್ರಶಸ್ತವಾದಂತಹ ಗುರುಬಲ, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಮಾಡೋದಕ್ಕೆ, ಹಣವನ್ನ ಮಾಡೋದಕ್ಕೆ ಸಕಾಲ, ಜ್ಞಾನದಿಂದ ಬಹಳ ಜನಗಳ ಸಂಬಂಧ ಬೆಸುಗೆಯ ಸುಯೋಗ, ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮ ಲಾಭ ಗಳಿಸುವ ಸಾಧ್ಯತೆ ಹೆಚ್ಚು. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಗುರುಬಲ ಮುಕ್ತಾಯ, 6ರಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಮೆಡಿಸಿನ್ ಮತ್ತು ಲಾ ರಿಲೇಟೆಡ್ ನಾಲೆಡ್ಜ್ ಪಡೆಯೋದಕ್ಕೆ ಸುಯೋಗದ ಕಾಲ. ಗುರುಬಲ ಇಲ್ಲದೆ ಇದ್ರೂ 3ನೇ ಭಾವದಲ್ಲಿ ಶನಿ ಬಲ ಇರೋದ್ರಿಂದ ಅಷ್ಟೊಂದು ಸಮಸ್ಯೆಗಳು ಬರೋದಿಲ್ಲ. ಆದರೂ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ಸ್ ಚೆನ್ನಾಗಿ ಆಗದೇ ಇರುವ ಸಮಸ್ಯೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಹೆಚ್ಚಾಗುವ ಸಮಸ್ಯೆ, ಖರ್ಚುಗಳ ಸಮಸ್ಯೆ ಬರುವಂತದ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಗುರುಬಲ ಶುರು, ಪಂಚಮದಲ್ಲಿ ಗುರು ಸಂಚಾರ, ಕೌಶಲ್ಯ ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಸಕಾಲ, ಆರೋಗ್ಯದಲ್ಲಿ ಚೇತರಿಕೆ, ಸಾಲಗಳಿಂದ ಮುಕ್ತವಾಗುವ ಸಕಾಲ, ಹೊಸ ಮನೆ ಖರೀದಿ ಮತ್ತು ಗೃಹ ಪ್ರವೇಶಕ್ಕೆ ಸಕಾಲ, ಸಮಾಜದಲ್ಲಿ ಒಳ್ಳೆ ನೇಮ್ ಅಂಡ್ ಫೇಮ್ ಗಳಿಕೆಗೆ ಸಕಾಲ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಗುರುಬಲ ಮುಕ್ತಾಯ, ಚತುರ್ಥದಲ್ಲಿ ಗುರು ಸಂಚಾರ, ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕು. ಉದ್ಯೋಗದಲ್ಲಿ ಆಫೀಸ್ ಪಾಲಿಟಿಕ್ಸ್ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ಹಾಳು ಮಾಡಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ. ದೂರದ ಪ್ರಯಾಣ ನಿರೀಕ್ಷಿತ ಒಳ್ಳೆ ಫಲಿತಾಂಶಗಳನ್ನ ನೀಡುವುದಿಲ್ಲ. ಈ ವಿಚಾರಗಳಲ್ಲಿ ಕುಂಭರಾಶಿಯವರು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಗುರುಬಲ ಮುಕ್ತಾಯ, ತೃತೀಯದಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಧೈರ್ಯ ಹೆಚ್ಚಾಗುವ ಸುಯೋಗ, ಮೆಡಿಕಲ್ ಖರ್ಚುಗಳಲ್ಲಿ ಹೆಚ್ಚಳ, ಸರಿಯಾಗಿ ನಿದ್ದೆ ಬರೋದಿಲ್ಲ, ರಿಲೇಶನ್ಶಿಪ್ ನಲ್ಲಿ ಸಮಸ್ಯೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ, ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗೋ ಸಾಧ್ಯತೆ. ಸೊ ಈ ವಿಚಾರಗಳಲ್ಲಿ ಮೀನರಾಶಿಯವರು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇದಿಷ್ಟು ಈ ವರ್ಷ ಮೇ 1ರಿಂದ ಮುಂದಿನ ವರ್ಷ ಮೇ 14ರವರೆಗಿನ ವೃಷಭ ರಾಶಿಯಲ್ಲಿನ ಗುರುಗ್ರಹದ ಸಂಚಾರದ ಫಲವಾಗಿ 12 ರಾಶಿಗಳು ಪಡೆದುಕೊಳ್ತಕ್ಕಂತಹ ಫಲಗಳು.